ದೇಶದಲ್ಲೇ ನಂಬರ್ 1 ಎನಿಸಿಕೊಂಡ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶ. ಆದರೆ ದಾಬಸ್ಪೇಟೆಯ ಬಸ್ ನಿಲ್ದಾಣ ನೋಡಿದ್ರೆ ಯಾವುದು ಇದು ತಿಪ್ಪೆಗುಂಡಿ ಅಂತ ಆಗಿರೋದು ವಿಪರ್ಯಾಸವೇ ಸರಿ. ಸುಮಾರು 6 ತಿಂಗಳ ಹಿಂದೆ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. ಆದರೆ ಕೆಲವು ಸಮಸ್ಯೆಗಳಿಂದ ಸ್ಥಗಿತವಾಗಿತ್ತು. ಏನೇ ಆಗಲಿ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲದಂತಾಗಿರುವುದು ಸಾರ್ವಜನಿಕರಿಗೆ ದೊಡ್ಡ ತಲೆನೋವು ತಂದಿದೆ. ಸುಲಭ ಶೌಚಾಲಯ ಇಲ್ಲದಿರುವುದು, ಪ್ರಾಮಾಣಿಕರು ಮನಬಂದಂತೆ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು, ಬಸ್ ನಿಲ್ದಾಣ ತುಂಬವೆಲ್ಲ ನೀರು ನಿಂತು ಕೆರೆಯಂತಾಗಿರುವುದು, ಶೌಚಾಲಯಕ್ಕೆ ತೆರೆದ ಗುಂಡಿ ಹಾಗೆ ಬಿಟ್ಟಿರುವುದು ಭಯಾನಕ ಸ್ಥಿತಿಗೆ ತಲುಪಿರುವ ದಾಬಸ್ಪೇಟೆಯ ಬಸ್ ನಿಲ್ದಾಣ. ಇಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಮೋಹನ್ ಕುಮಾರ್, ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ, ತಿಮ್ನಾಯಕನಹಳ್ಳಿ ಲಿಂಗರಾಜು ಹಾಗೂ ಇನ್ನಿತರು ಸ್ಥಳೀಯರು ಸೇರಿ ಬಸ್ ನಿಲ್ದಾಣದ ಕಾಮಗಾರಿಯನ್ನು ಸೋಮವಾರದ ಒಳಗೆ ಚಾಲನೆ ನೀಡಿ, ಇಲ್ಲದಿದ್ದರೆ ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಇನ್ನಾದರೂ ಅಧಿಕಾರಿಗಳು ಬಸ್ ನಿಲ್ದಾಣದ ವ್ಯವಸ್ಥೆಯನ್ನು ಸರಿಪಡಿಸುತ್ತಾರಾ ಕಾದು ನೋಡಬೇಕಾಗಿದೆ. ನೋಡಿ ಸೊಳ್ಳೆಗಳು ಎಷ್ಟು ಸೊಳ್ಳೆಗಳು ಗೊತ್ತಾ, ಸಾಯಂಕಾಲ ಆದರೆ ಇರೋಕ್ಕಾಗಲ್ಲ. ಸುಮಾರು ದಿನದಿಂದ ಈ ಕೆಲಸಗಳು ನಾವು ಅಕ್ಕಪಕ್ಕನೇ ಇರೋದು ಮನೆಗಳು ಎಲ್ಲ ಇಲ್ಲಿ ಗಲೀಜು ಸೊಳ್ಳೆ ಯಜ್ಞಗಳೆಲ್ಲ ನುಗ್ತಾವೆ. ನೋಡಿ ಆ ಪಿಚ್ಗುಂಡಿ ಎಲ್ಲ ಓಪನ್ ಆಗಿಬಿಟ್ಟಿದೆ. ಆ ಬಾತ್ರೂಮೆಲ್ಲ ಅಲ್ಲೇ ಮಾಡ್ತಾರೆ ಜನ. ಮತ್ತು ಯಾರು ಕೆಲಸ ನಿಲ್ಸಿರೋ ಗೊತ್ತಿಲ್ಲ, ಈ ಕೆಲಸ ನಿಂತೋಗ್ಬಿಟ್ಟೈತೆ. ಮತ್ತು ನೋಡಿ ಇಲ್ಲಿ ಕೆರೆ ಥರ ಆಗುತ್ತೆ. ಇಲ್ಲಿ ಹೆಂಗೆ ಬದುಕೋದು ನಾವು? ಸಾಯಂಕಾಲದ ಹೊತ್ತಿಗೆ ಮಾಡೋಕ್ಕಾಗಲ್ಲ. ದಯವಿಟ್ಟು ಒಂದು 3 ಸತಿ ಪೇಪರಲ್ಲಿ ಹಾಕ್ಸಿರ್ತೀವಿ ನಾವು. ಯಾರು ಇಲ್ಲಿ ದಾಬಸ್ಪೇಟೆ ಬಸ್ ಸ್ಟ್ಯಾಂಡ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಬಸ್ ಸ್ಟ್ಯಾಂಡ್ ಅಂತಾರೆ, ಇದು ಜೋಪಡಿ ಇದ್ದಂಗೆ ಅದೇ ಇದು. ಸರ್, ಶಾಸಕರ ಗಮನಕ್ಕೆ ತಂದಿದ್ದೀರಾ? ಶಾಸನ ಎಲ್ಲರಿಗೂ ಮಾಡಿದ್ದೀವಿ. ಎ ಮತ್ತು ಅದೇನೋ ತುಮಕೂರು ಇವರು ಅವ್ರ ಹತ್ರನೂ ನಿನ್ನೆ ಮಾತಾಡಿದ್ದೀವಿ. ಕೆಲಸ ಮಾಡಿಸ್ತೀನಿ ಅಂತಾರೆ, ಮಾಡಿಲ್ಲ. ಇನ್ನು ನಾಳೆ ಎಷ್ಟು ದಿನ ಆಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಈ ಬಾತ್ರೂಮ್ ಇವನು ಕ್ಲೀನ್ ಮಾಡೋರು ಕಾಂಟ್ರಾಕ್ಟ್ರು ಅವಾಜ್ ಆಗ್ತಾನೆ. ಅವಾಜ್ ವಿಡಿಯೋ ಐತೆ, ನೀವು ನಂಬರ್ ಕೊಡಿ, ನಾನು ಕಳಿಸ್ಕೊಡ್ತೀನಿ ಬೇಕಾದ್ರೆ. ಅವಾಜ್ ಆಗ್ತಾನೆ ಸರ್. ಅವನು ಕ್ಲೀನ್ ಮಾಡಿಸಿ ಅಂತಾರೆ. ನೋಡಿ ಇವೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಹತ್ರ ಹೋಗಿ ವಿಡಿಯೋ ಮಾಡಿ ಗೊತ್ತಾಗುತ್ತೆ ನಿಮಗೆ. ಎಲ್ಲ ಅಲ್ಲಲ್ಲೇ ಹೇಳ್ಬಿಟ್ಟವ್ರೆ. ನೀವು ಆ ಕಡೆಯಿಂದ ಬಂದು ನೋಡಿ, ಆ ಕಡೆಯಿಂದ ಬನ್ನಿ, ಹಂಗೆ ಬನ್ನಿ. ಹಂಗೆ ಬನ್ನಿ ಸುಮ್ಮನೆ ಹಂಗೆ ಆ ಕಡೆ ನೋಡಿ. ಹಂಗೆ ಬಾತ್ರೂಮ್ ಕಡೆ ತಿರ್ಸಿ ನೋಡಿ ಸರ್. ನೋಡಿ ಸರ್, ತಾಲೂಕು ಅಧ್ಯಕ್ಷ ಮಾತಾಡ್ತಾರೆ ನೆಲಮಂಗಲ. ಸರಿಯಲ್ಲ, KSRTC ಬಸ್ ಸ್ಟ್ಯಾಂಡ್ ದಾಬಸ್ಪೇಟೆದು ಏನು ಸರ್ ವ್ಯವಸ್ಥೆ? ಅದು ಎಲ್ಲ ಆಗ್ತಾ ಇದೆ ಸರ್. ಆಲೇ 3-4 ತಿಂಗಳ ಕನ್ಸ್ಟ್ರಕ್ಷನ್ ನಿಲ್ಲಿಸಿ ನೈಟ್ ಅಲ್ಲ. ಎಷ್ಟು ದಿನ ಸರ್ ಇದೆಲ್ಲ? ನೀವು ಕಂಡ ನೋಡಿದ್ರೆ ಇಲ್ಲೇನಾಗುತ್ತೆ ಅಂತ ನೋಡಿದ್ರೆ ಸರ್ ಏನು ಮಾಡಿ? ಹಾಂ ಸರ್, ಯಾವತ್ತು ಸರ್? ಅಲ್ಲ, ಏನಕ್ಕೆ ಕಾಂಟ್ರಾಕ್ಟ್ ಡಿಸ್ಟ್ರಿಬ್ಯೂಟ್ ಏನು ಸರ್? ಏನು ಸಮಸ್ಯೆ ಏನು ಸರ್? ಇಲ್ಲಿ ಸಮಸ್ಯೆ ಏನು ಕೆಲಸ ಮಾಡೋಕ್ಕೆ? ಅಲ್ಲ ಸರ್, ನೀವೇ ಹಂಗಂದ್ರೆ ಸಾಮಾನ್ಯ ಜನಕ್ಕೆ ಏನಂತ ಆನ್ಸರ್ ಮಾಡಬೇಕು? ಹಾಂ ಹಾಂ ಅಲ್ಲ, ಮಾಡಬೇಕಲ್ಲ ಸರ್. ಸುಮಾರು 6 ತಿಂಗಳಿಂದನೂ ಕೂಡ ಇದೇ ಥರ ತೊಂದರೆ ಆದರೆ ಅಲ್ಲ ಸರ್. ಅಲ್ಲ, ಒಂದು ನಿಮಿಷ ಹಾಂ ಹಾಂ ಯಾವತ್ತು ಕೋಡ್ ಆಫ್ ಕಂಟೆಂಟ್ ಬಂದು 40 ದಿವಸ ಅಷ್ಟೇ ಸರ್ ಇನ್ನೂ ಆಗಿರೋದು. ಹಿಂದೇನು ಮಾಡ್ತಾಯಿದ್ರಿ? ಯಾರು ಕೇಳ್ಬೇಕು ಸರ್ ನಾವು ಅದನ್ನು? ಅವ್ರು ಕಟ್ ಮಾಡ್ತಾರೆ. ಅವ್ರಿಗೆ ಗೊತ್ತು ಯಾಕಿಲ್ಲಿ ಅನುದಾನ ಬಿಡುಗಡೆ ಆಗ್ತಾಯಿಲ್ಲ ಅಂತೇಳಿ. ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಘೋಷಣೆ ಮಾಡಿ ಇಂಥ ಅನುದಾನಗಳನ್ನ ಮಾಡಲಿಕ್ಕೋಸ್ಕರ ದುಡ್ಡಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಬಟ್ ಟೆಂಡರ್ ಆಗಿರೋದ್ರಿಂದ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ. MLA ಸ್ವಂತ ಖರ್ಚಿಂದಾರು ಸರಿನೇ ಈ ಕೆಲಸ ಅತಿ ಶೀಘ್ರವಾಗಿ ಆಗಬೇಕು. ಕೆಲಸ ನಡೆಯೋದೇನೋ ಲೇಟ್ ಆಯ್ತದ ಅಂತ ಅನ್ನೋದಾದರೆ ತಾತ್ಕಾಲಿಕ ವ್ಯವಸ್ಥೆ ಮಾಡಬೇಕು. ಇಲ್ಲಿ ನೀರಿನದೆಲ್ಲ ನಿಲ್ಲಿಸಬೇಕು.
ನಾವೆಲ್ಲನೂ ಕೂಡ ಅವ್ರೆಲ್ಲರೂ ಮಾತಾಡಿದ್ದೀವಿ. ಅವ್ರೇನಾದ್ರು ಕೂಡ ಸಮಂಜಸವಾಗಿ ಕೆಲಸ ಕಾರ್ಯಕ್ರಮ ನಡೀಲಿಲ್ಲ, ಕೆಲಸ KSRTC ಕೆಲಸ ನಡೀಲಿಲ್ಲ ಅಂತಂದರೆ ನಾವು ಕೇವಲ ಇವತ್ತಿಲ್ಲಿ ಏನಾಗೈತೆ ಅಂತ ಮಾಹಿತಿ ಹೇಳೋಕ್ಕೋಸ್ಕರ ನಾನು ಮೋಹನ್ ಕುಮಾರ್ ಇಬ್ಬರು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಮತ್ತು ನಮ್ಮ ಹೋಬಳಿ ಎಲ್ಲ ಕಾರ್ಯಕರ್ತರು ಲೀಡರ್ಗಳು ಕರೆದು ಇದೇ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರೋವರೆಗೂ ಕೂಡ ನಾವು ಇಲ್ಲಿಂದ ಹೋಗೋಂಥ ಮಾತೇ ಇಲ್ಲ. ಆದ ಕಾರಣ ಈಗೇನೋ ನೀವು ಅನ್ಕೊಂಡಿರ್ಬೋದು, ಬಹುಶಃ ಎಲ್ಲೋ ಮಾಧ್ಯಮದಲ್ಲಿ ಬರ್ತಾರೆ, ಅಲ್ಲಿ ಬಂದವರೆ ಹೋಗೋರೆ ಶೋ ಕೊಟ್ಟವ್ರೆ ಅಂತಕ್ಕಂಥದ್ದಾದರೆ ವಾಪಸ್ ತಗೊಬೇಕು. ಯಾರು ಕಾಂಟ್ರಾಕ್ಟ್ ಇದ್ದೀರಿ, ಯಾರು ಶಾಸಕರಿದ್ದೀರಿ, ಯಾರು MD ಇದ್ದೀರಿ, ನೀವೆಲ್ಲರೂ ಕೂಡ ಇದು ಎಚ್ಚರಿಕೆ ಗಂಟೆ. ನೀವು ಅತಿ ಶೀಘ್ರ ನಾವೇನು ನಿಮ್ಮನ್ನು ಸ್ವಂತ ದುಡ್ತಂಬಂದು ಹಾಕಿ ಅಂತ ಹೇಳ್ತಾ ಇಲ್ಲ. ಟೆಂಡರ್ ಆಗಿರ್ತಕ್ಕಂಥ ಕೆಲಸನ ಇಮ್ಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಬೇಕು. ಇಲ್ಲಾಗಿರ್ತಕ್ಕಂಥ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂತಕ್ಕಂಥ ನನ್ನ ಹೋರಾಟ. ಇದಕ್ಕೇನಾದ್ರು ಕೂಡ ಸ್ಪಂದಿಸ್ತಿಲ್ಲ ಅಂತಂದರೆ ತತ್ವವಾಗಿ ಉತ್ತರ ಕೊಡಿಸೋಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಬಯಸ್ತೀನಿ. ತಕ್ಕಮಟ್ಟಿಗೆ ನಡ್ಕೊಂಡು ಹೋಗ್ತಾ ಇತ್ತು. ಇದು ನೋಡ್ಬಿಟ್ರೆ ಇವಾಗ ಅವ್ಯವಸ್ಥೆಯಾಗಿ ನೋಡಿದ್ರೆ ಇದು ಈ ಸರ್ಕಾರಕ್ಕೇನಾದರೂ ಮನ ಮರೆಯದಿದ್ರೆ ಫಸ್ಟು ಇದು ನೋಡಿ ಈ ಜನಕ್ಕೆ, ಬಡವ್ರಿಗೆ ಮತ್ತು ಹೆಣ್ಮಕ್ಳು ಈ ಭಾಗದಲ್ಲಿ ಎಲ್ಲೂ ಯಾರು ವಿದ್ಯಾರ್ಥಿಗಳು ಬಂದು ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಇಲ್ಲಿ ಶೌಚಾಲಯ ಇಲ್ಲ. ಏನಾದರೂ ಮನ ಮರೆಯದಿದ್ರೆ ಸರ್ಕಾರ ಫಸ್ಟು ಇದನ್ನು ಯಾರು ಎಲ್ಲ ಒಂದೇ ಶಾಸಕರು, ಎಲ್ಲರಿಗೂ ಶಾಸಕರೇ. ಈಗ ನಾನು ಕ್ಷೇತ್ರಕ್ಕೆ ಶಾಸಕರಾದ್ಮೇಲೆ ಪ್ರತಿಯೊಬ್ಬರಿಗೂ ಶಾಸಕರೇ, JDS, BJP, ಕಾಂಗ್ರೆಸ್ ಅಂತೇನಿಲ್ಲ, ಹೋರಾಟ ಮಾಡ್ತಿರೋದು ಇದು ಪಬ್ಲಿಕ್ಕಿಗೋಸ್ಕರ. ದಯವಿಟ್ಟು ಇದನ್ನು ಕೂಡಲೇ ಸಂಭರಿಸ್ಕೊಂಡು ನಾವು ಬಗೆಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೊತಿದ್ದೀವಿ. ಏನಾಗಲಿಲ್ಲ ಅಂದರೆ ಮುಂದೆ ಉಗ್ರ ಹೋರಾಟ ಮಾಡಿ ಇದನ್ನಾಗೋವರೆಗೂ ನಾವು ಇಲ್ಲೇ ಪೆಂಡಲ್ ಹಾಕ್ಕೊಂಡು ಎಲ್ಲ ಸೇರಿ ಎಲ್ಲ ಮುಖಂಡರು, ಎಲ್ಲ BJP ಕಾರ್ಯಕರ್ತರು, JDS ಕಾರ್ಯಕರ್ತರು